ಅತ್ತಿ. ಓ ರಾಧಕ್ಕ, ಎದ್ದೇನವ? ಅದೇನ ನಿಮ್ಮ ಮಾವ ನಿನ್ನ ಜೊತೆ ಮಾತಾಡ್ಬೇಕದಕತ್ತಿದ್ರವ. ನಿನ್ನ ಮಕ್ಕೊಂಡಾಳ, ರಾತ್ರಿ ಮಲ್ಕೊಂಡಿದ್ದೇಲೇನ, ಈಗ ಮಕ್ಕೊಂಡಾಳ್ರಿ ಅಂದೆ ನಾನು. ಅದಕ್ಕೆ ಎಲ್ಲೇ ಹೋದಂಗಾತ ನೋಡವ. ಎಲ್ಲರದಾರ ನಿಮ್ಮ ಮಾವ ಒಂದಿಟ್ಟು. ರಾಧಕ್ಕ. ಓ ಮೇಡಮರ, ಇವತ್ತು ಸಾಲ ಐತ್ರಿ ನಿಮ್ದು, ನೆನಪೈತನ? ಹೋಗ್ಬೇಕನ್ನದ ಗುರುವಾರ ಇವತ್ತು. ಏನು ಇಷ್ಟು ಲೇಟಾಗಿದ್ದಿ ಅಲ್ಲಿನ? ಅವ ಹೊಕ್ಕಿನವ, ಈಗೇನಾತು? ನಾಷ್ಟ ಮಾಡೋದು, ರೆಡಿ ಆಗೋದು, ಹೋಗೋದು ಅಷ್ಟೇ ಅಲ್ಲ. ಹೋಗ್ತೀನಿ ಬಿಡು, ಯಾಕೆ ಹಂಗೆ ಬೈತಿದ್ದಿ? ನಮ್ಮ ದೇವ್ರ ಸತ್ತೆ ನಮಗೆ ಗೊತ್ತೈತವ. ಈಗ ನೀನೇನಾರ ತಯಾರಾಗಕ್ಕೆ ಚಲೋ ಮಾಡಿದ್ರೆ 2 ತಾಸು ಬೇಕು ನಿನ್ಗೆ ತಯಾರಾಗಕ್ಕ. ಅದಕ್ಕೆ ಬಡ ಹೋಗಿ ಅದು ಏನೇನು ಹೆಚ್ಚೋಣ ಮಾಡ್ಕೊ. ಆಮೇಲೆ ಲೇಟ್ ಆಯ್ತು ಹಂಗೆ ಹಿಂಗಂತ ಟಣ ಅಂತ ಹರಡಕತ್ತಿ ಮತ್ತು ಬಗೆನ ಹರಿಯೋದಲ್ಲ. ನಡಿ ಸಾಕು. ಅವ್ವ, ಅದು ಎಷ್ಟು ಬೈತೀವಿ ನಂಗೆ. ಯಪ್ಪ ಆತು, ನಾನೇನ ಒಂಚೂರು ರಾಧಕ್ಕನ ಜೊತೆಗೆ ಮಾತಾಡ್ಬೇಕು. ನೀವು ಹೋಗಿ, ನಿಂದು ಏನೈತದ ಮಾಡು. ಮಾತಾಡುವಂತೆ ಅಂತ ಏನಾರ ಅಪ್ಪದಪ್ಪತನ ಮಾತಾಡಿ ನಿಮ್ಮ ಕಾಕಾಗ ಸಿಟ್ಟು ಬರ್ಸ್ಬೇಡ, ಹೊಡಿಸ್ಕೊಂಡ ಬಿಡ್ತಿದ್ದೀನಿ. ನಾನು ನಿನ್ನೆ ಹೇಳಿ ನಿನಗೆಲ್ಲ. ಸುಮ್ಮನೆ ಹೋಗು, ಮಾತಾಡ್ತಾರಂತ ಹೇಳಾರಿಲ್ಲ ನಿಮ್ಮ ಕಾಕ. ಆಮೇಲೆ ಮುಂಜಾನಿದ್ದನ ಕೇಳಕತ್ತಿದ್ರು, ರಾಧಾ ಎದ್ಲನು ಅಂತಂದು. ನಾನು ಇನ್ನೂ ಇಲ್ರಿ ಅಂತ ಹೇಳಕತ್ತಿದ್ದೆ. ಈಗ ಆಕೆ ಎದ್ದು ಬಂದ್ಲಲ್ಲ, ಅದನ್ನ ಹೇಳಿನಿ. ಹೋಗವ, ನಿಮ್ಮ ಮಾವ ಏನೋ ಮಾತಾಡ್ಬೇಕಂತ ನಿನ್ನ ಜೊತೆಗೆ ಅಂತಂದು ಹೇಳಿ ನಾನು. ಅವ್ರು ಏನರ ಮಾತಾಡ್ತಾರ, ನೀ ಇಲ್ಲೇ ಇರು, ಯಾವ್ದ ಕಾರಣಕ್ಕೂ ಹೋಗ್ಬೇಡ. ರಾಧಕ್ಕ ಹೋಗವ. ಏನು ನೋಡು, ನೀ ಹೋಗಿ ಕೇಳಿ ಬಾ ಏನಂತಂದು ನಿಮ್ಮ ಮಾವನ್ನ. ಅಷ್ಟಂತಲೇ ನಾನು ನಿನಗೆ ಚಾ ಮಾಡಿಕೊಡ್ತೀನಿ, ಕುಡಿಯುವಂತಂತ. ಅತ್ತಿ, ಅವು ಎಲ್ಲದಳ? ಎಲ್ಲಿ ಹೋದ್ಲ? ನಾವು ಇಲ್ಲೇ ಇದ್ಲಿ. ಈಗ ಎಲ್ಲಿ ಹೋದ್ಲನ ಈಗ? ರಾಧಕ್ಕ ಕಾಕ, ಅವ್ರ ಜೊತೆಗೆ ಮಾತಾಡ್ತೀನಿ, ಅವ್ರ ಅಪ್ಪನ ಜೊತೆಗೆ ಮಾತಾಡ್ತೀನಿ ಅಂದಲ್ಲ ಕಾಕ. ಮಾತಾಡ್ದ? ಏನಂದ್ರು ಕಾಕ? ಅದೇಮ್ಮ, ಶಿವಾನಿದ ಸಾಲಿಲ್ಲನ್ರಿ ಇವತ್ತು? ಐತ್ರಿ. ಆಕೆಗೆ ಏನು ನೋಡ್ರಿ, ಆಕೆಗೆ ಏನು ಬೇಕು ಏನು ಬೇಡ, ಆಕೆ ಏನು ತಿಂತಾಳೆ ಅದು ಮಾಡಿ ಕೊಟ್ಟು ಕಳಿಸ್ರಿ. ರಾಧನ್ನ ನೋಡಕ್ಕೆ ಬರಕತ್ತಾರ್ರಿ. ಈಗ 11 ಹತ್ಲೆಯಲ್ಲಿ ಇರ್ತಾರೆ. ನೋಡ್ರಿ, ನೋಡಕ್ಕೆ ಬಂದಾಗ ಅದು ಏನೇನು ಕೊಡಬೇಕು ಅದೆಲ್ಲ ನಿಮ್ಗೆ ಗೊತ್ತೈತಲ್ಲ. ನಾನು ಸರೋಜಗೂ ಹೇಳ್ತೀನಿ ರೀ ಕರೆದು. ರತ್ನ ಕಾಕ, ನೀನು ಯಾಕೆ ಹಿಂಗ್ ಮಾಡಕತ್ತಿದೆ? ಅಲ್ಲ ಕಾಕ, ನೀನ ಹೇಳ್ದಲ್ಲ ನಾನೆಲ್ಲ ಮಾತಾಡ್ತೀನಿ, ಮಾತಾಡಿ ರಾಧಂದು ಹುಡುಗನ ಜೊತೆಗೆ ಮದ್ವೆ ಮಾಡಿಸ್ತೀನಿ ಅಂದಿ. ಈಗ ಹಿಂಗ್ ಮಾಡಕತ್ತಿ ಕಾಕ? ಅದಕ್ಕೆಮ್ಮ? ಹ್ಞೂ ರೀ. ಏ ಶಿವಾನಿ, ಬಾ. ಹಂಗಲ್ವಾ, ಕಾಕನ ಒಪ್ಕೊಂಡಿದ್ರು. ನಾನು ಮಾತಾಡ್ತೀನಿ ಅಂತಂದು ಅದನ್ನ ಮಾತಾಡಕತ್ತೀನಿ ತಡಿ. ನಿನಗೊಂದು ಸರಿ ಬಾ ಅಂತ ಕರೆದ್ನಿಲ್ಲ, ಜಳಕ ಮಾಡಿಲ್ಲ, ಏನೂ ಇಲ್ಲ. ನಡಿ ಮೊದಲು ಜಳಕ ಮಾಡಿ ನಡಿ, ಆಮೇಲೆ ಏನ್ರ ಮಾಡುವಂತೆ ಅಂತ. ಹಂಗಲ್ಲವಾ, 1 ನಿಮಿಷ ಕೇಳಿಲ್ಲಿ. ಮೊದಲು ಇಲ್ಲಿಂದ ನಡಿ ಅಂದೆ ನಾನು. ನಡಿ. ಅವ್ವ ಶಿವಾನಿ, ಬಂದ ಬಿಡು, ಯಾಕ ಸಿಟ್ಟು ಮಾಡ್ತಿ? ನೋಡವ ಶಿವಾನಿ, ಏನು ಕಾಕ? ದೊಡ್ಡರ್ದು ವಿಷಯದಾಗ ತಲೆ ಹಾಕ್ಬೇಡ. ಈಗ ನೀ ಹೇಳ್ದೆ ಅಂತಂದು ನಾ ಕೇಳಿದೆ ಮಗಳ, ಆದರೆ ನಿಂಗೆ ಈ ವಿಷಯ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀನು ಸಣ್ಣಕ್ಕಿ, ಇಂಥ ವಿಷಯದಾಗೆಲ್ಲ ನೀ ತಲೆ ಹಾಕದೇ ಇದ್ರೆ ನಿನಗೆ ಒಳ್ಳೇದು. ಆದ್ರೂ ರಾಧಾಗೂ ಈ ವಿಷಯ ಗೊತ್ತಾಗಬೇಕಲ್ಲ, ಅದಕ್ಕೆ ನಿನ್ನನ್ನು ನಿಂದ್ರಿಸ್ಕೊಂಡು ಹೇಳಕತ್ತೀನಿ. ಇರ್ಲಿ ಬಿಡ್ರಿ, ಆಕೆನ ಮಾತಾಡ್ತಾಳ, ಹಂಗಂತ ನೀವ್ಯಾಕಷ್ಟು ಬೇಸರ ಮಾಡ್ಕೋತೀರಿ? ಬಿಡ್ರಿ, ಇರ್ಲಿ ಬಿಡ್ರಿ. ತಡ್ರಿ ಅತ್ತಿಗೆ ಮರ, ನಾ ಹೇಳ್ತೀನಿ, ಯಾಕೆ ನೀವು ಅಷ್ಟು ಇದು ಮಾಡ್ಕೋತೀರಿ? ಯವ್ವ, ಎಲ್ಲಿ ಬಾಯಿ ಬಂದಂಗೆ ಬೈಸ್ಕೊತಾಳೆ ಏನಂತ ನನಗೆ ಚಿಂತೆ. ನಾನು ನೋಡಿಲ್ಲ ಇವ್ರು ಸಿಟ್ಟು. ಅವ್ರ ಅಣ್ಣನಿಗೆ ಎದುರು ನಿಂತ್ಕೊಂಡು ಮಾತಾಡೋರು ಇವರು. ಅಂಥ ಪರಿ ಸಿಟ್ಟು ಐತಿ ಇವ್ರಿಗೆ. ಅಂಥದ್ರಾಗ ನನ್ನ ಮಗಳಿಗೆ ಏನಂತ ನನಗೆ ಹೆದರಿಕೆ. ಇಷ್ಟು ದಿನ ಅಂತೂ ಏನೂ ಅಂದಿಲ್ಲ, ಜೀವ ಮಾಡ್ತಿದ್ರು. ಈ ವಿಷಯಕ್ಕೆಲ್ಲ ನನ್ನ ಮಗಳು ಬೈಸಂತಾಳ ಅಂತ ನನಗೆ ಹೊಟ್ಟೆ ಕಡಿತೈತಿ. ಮಾವ, ಅದೇನೇ ಇದ್ರು ನಂಗೆ ಆ ವಿಷಯ ಬೇಡ. ನಾ ಬೇಕಾಗಿದ್ರೆ ನಂಗೆ ನಿನ್ನೆ ಹೇಳ್ತಿದ್ದೆ, ಮಾವ ಒಂದು ಸ್ವಲ್ಪ ಮಾತಾಡಿ ನೋಡು ಅಂತಂದು. ನಂಗೆ ಅವ್ರವು ಮಾತಾಡಿದ್ದು ಅವ್ರವು ಬಿಡು, ಇವ್ರು ಮಾತಾಡಿದ ನನಗೆ ಭಾಳ ಇದಾಗಿರೋದು. ನೀ ಯಾರನ್ನು ತೋರಿಸಿದ್ರು ನಾ ಮದುವೆ ಆಗ್ತೀನಿ ಮಾವ. ಎಷ್ಟು ಗಂಟೆಗೆ ಬರ್ತಾನೆ ಮಾವ ಹುಡುಗ? ರಾಧಕ್ಕ, ನಿಂದು 5-6 ವರ್ಷದ ಪ್ರೀತಿಗೆ ಬೆಲೆ ಇಲ್ಲನು? ಶಿವಾನಿ, ಅತಿ ಆಯ್ತು ನಿಂದು, ಅತಿ ಆಯಿತು. ನಿನಗೆ ಎಷ್ಟು ಎಲ್ಲರೂ ಪ್ರೀತಿ ಮಾಡ್ತಾರೋ ಅಷ್ಟ ನಿನಗೆ ಸ್ಟ್ರಿಕ್ಟ್ ಮಾಡ್ಬೇಕಾಗಿತ್ತು ನಿನಗೆ. ಹಾಗಾಗಿ ಯಾರು ಮಾಡಲಿಲ್ಲ ನೋಡು, ಹೆಚ್ಚಿಕೊಂಬಿಟ್ಟಿ ನೀನು. ನಡಿ ಒಳಗ ನೀನು. ಶಿವಾನಿ ಮಗಳ, ಕಾಕ ಅವ್ವ ನೋಡು. ಇರ್ಲಿ ಏನು ಗೊತ್ತಾನ, ನಾನು ರಾಧವ್ವ ಇಷ್ಟಪಟ್ಟಿದ್ಲಲ್ಲ ಹುಡುಗ, ಅವರವ್ವ, ಆ ಹುಡುಗ, ಅವರಪ್ಪ ಎಲ್ಲರ ಹತ್ರ ಮಾತಾಡಿ ನೋಡಿದೆ. ಅವರು ಏನು ನನಗೆ ಕರೆಕ್ಟಾಗಿ ಹಿಂಗಾಗೈತಿ ಹಿಂಗಾಗಿಲ್ಲ ಅಂತ ಹೇಳವಲ್ರು. ನಾ ಅದನ್ನೂ ಕೇಳಿದ್ನವ,
ಶಿವಾನಿ, ರಾಧಾ, ನಮ್ಗೆ ಏನಾರ ವರದಕ್ಷಿಣೆ ಜಾಸ್ತಿ ಬೇಕಂದ್ರೆ ಹೇಳ್ರಿ, ಅವರು ಅಪ್ಪ ದುಡಿಯಲ್ಲ ದುಃಖ ಬಡಿಯಲ್ಲ ಅಂತ ನೀವೇನು ಬೇಸರ ಮಾಡ್ಕೋಬೇಡ್ರಿ. ನಾವು ನದೀನಿ ಸೋದ್ರ ಮಾವ, ನಮ್ಮ ಅಣ್ಣದನ ಬೇಕಾದಂಗೆ ಆಸ್ತಿ ಐತೆ ನಮ್ಮದು, ನಾವು ಕೊಡ್ತೀವಿ ನಮ್ಮ ಸೊಸಿಗೆ, ಎಷ್ಟು ಅಂತೀರಿ ಹೇಳ್ರಿ ವರದಕ್ಷಿಣೆ ಕೊಡ್ತೀನಿ ಅಂದವ ನಾನು. ರಾಧಾ, ನಿಜವಾಗ್ಲು ಆದರೂ ನಿಮ್ಮ ಮಾವ ನಿಮ್ಮ ಅತ್ತಿ ಬೇಡ ಬೇಡ ನಮಗಿಷ್ಟ ಇಲ್ಲ, ಹಂಗಾತ್ ಲೋಳಾತ್ ಲಟ್ಟಾತ್, ರಾಧಾ ನಡ್ದಿನೇ ಸರಿ ಇಲ್ಲ ಅಂತಾರಲ್ಲವ ರಾಧಾ. ಅದೆಲ್ಲ ಸುಳ್ಳು ಕಾಕ, ಕರೆನಾ ರಾಧಕ್ಕ ಎಂತಕ್ಕಿಂತ ನಿಂಗೆ ಗೊತ್ತಿಲ್ಲನ. ಈ ಹುಡುಗಿ ಏನವ, ಈ ಹುಡುಗಿ ಅಂತಿ ನಾನು ಒಟ್ಟ ನಿನಗ ಸಣ್ಣ ಹುಡುಗಿದಾಗ ಇರಕ ಬರಲ್ಲ. ರಾಧಾ ಅಂತಿ ನೋಡು, ರಜನಿ. ಅಯ್ಯೋ ಶಿವಾನಿ, ನಡಿ ಒಳಗ ಜಳಕ ಮಾಡು ಅಂದೆ. ನೋಡಿ ಶಿವಾನಿ, ನನಗಂತರೂ ಮಾವು ತೋರ್ಸೋ ಹುಡುಗ 100% ಒಪ್ಪಿಗೆ. ಆ ಹುಡುಗ ನನ್ನನ್ನು ಒಪ್ಕೊಂಡ್ರೆ ನನಗೆ ಯಾವುದೇ ರೀತಿಯಾದ ಸಮಸ್ಯೆನೂ ಇಲ್ಲ, ನಮ್ಮ ಮದುವೆ ಆಗ್ತೀನಿ. ನೀ ಸುಮ್ಮನೆ ಏನೇನಾರ ಯೋಚನೆ ಮಾಡಿ ನಿಂತಲ್ಲಿ ಕೆಡ್ಸ್ಕೊಬೇಡ. ಹೋಗು, ಸಾಲಿಗೆ ಹೊತ್ತಾಗುತ್ತೆ. ಏನಾರ ಮಾಡ್ಕೋರಿ. ನೀವೆಲ್ಲ ದೊಡ್ಡರ ಹಿಂಗ, ನಿಮಗೆ ಯಾರ ಮನಸ್ಸಿಗೂ ಮನುಷ್ಯತ್ವಕ್ಕೂ ಬೆಲೆನೇ ಇಲ್ಲ ನಿಮ್ಮ ಹತ್ರ. ಬರೀ ಸಂದರ್ಭ, ರೊಕ್ಕ, ಪರಿಸ್ಥಿತಿ, ಮರ್ಯಾದೆ ಇಷ್ಟ ಮುಖ್ಯ ನಿಮಗೆ. ಅದು ಆಕೇನ ಅಂದ್ಲಂತಂದು ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಎಷ್ಟೊತ್ತಿಗೆ ಬರ್ತಾರಂದ್ರೆ ನಾವು 3 ಮಂದಿ ಸೇರಿ ತಯಾರು ಮಾಡ್ತಿದ್ವಿ. ರತ್ನಾ ಯಾಕ್ಲೋ ಹಂಗೆ ಕಿರ್ಚಾಡಕತ್ತಿದಿ? ಯವ್ವ, ನೀ ರತ್ನಾನ? ರಾಧಾ, ಬಾರವಾ, ತಯಾರಾಗಿ ಬಾ. ಹ್ಞೂ ಅತ್ತಿ. ಅಯ್ಯೋ ಯಾಕ್ರಿ ಹಂಗೆ ಹೋಗಿಡಕತ್ತೀರಿ? ಆದ್ರೂ ಕಾಕ, ಅಮ್ಮ ನಾನೇನು ಮಾಡಿದೆ ಅಂತ ಹೊಡೆದ್ರಿ. ಅಯ್ಯಯ್ಯೋ ಮಲ್ಲಣ್ಣ, ಯಾಕಪ್ಪ ಎದಕ್ಕೆ ಹೊಡೆದಕ್ಕೀಗೆ? ನಿನಗೆ ಎಷ್ಟೊತ್ತಾತ ಕರೆಯಾಕ ರತ್ನ ಅಂತಂದು? ಮನೆಗೆ ಮಂದಿ ಮಕ್ಕಳು ಬರ್ತಾರ, ಅದ್ರದ್ದೊಂದಿಷ್ಟು ನೋಡ್ಕೋಬೇಕು. ಮನೆ ಸೊಸಿ ನಿನಗೂ ಐತಾ ಜವಾಬ್ದಾರಿ ಇಲ್ಲ? ನಾನು ಏನ್ರಿ ಮಾಡ್ದೆ? ನಂಗೇನು ವಿಷಯ ಗೊತ್ತಿಲ್ಲ. ಯಾವ ಮಂದಿ ಮಕ್ಕಳು ಬರ್ತಾರ? ಮನೆಗೆ ಯಾವ ಮಂದಿ ಮಕ್ಕಳು ಬರ್ತಾರಂತ ಏನೂ ಗೊತ್ತಿಲ್ಲಲ್ಲ. ನೀ ಅಂತ ಸೊಸಿ, ನೀ ಅಂತ ಬಾಳೆ ಮಾಡ್ತಿ ಮನೆಯಾಗ? ಬಿಡ್ಲ ಮಲ್ಲಣ್ಣ, ಯಾಕೆ ಹಂಗೆ ಮಾತಾಡಕತ್ತಿ? ಏನಾತಪ್ಪ? ರಾಧಕ್ಕ ನೋಡಕ 11:11ವರೆಗೆ ಬರ್ತೈತಿ ಗಂಡು. ಬಡ ಎಲ್ಲ ತಯಾರು ಮಾಡ್ರಿ, ತಿಳಿತನ? ಇನ್ನು ಎಷ್ಟು ಮಂದಿಗೆ ಹೇಳಬೇಕು? ಇಲ್ಲೇ ನಿಂತ್ಕೊಂಡು ಮಕ ನೋಡಕತ್ತಿರಲ್ಲ, ಹೇಳಿ ಎಟ್ಟತ್ತಾತ್ ನಾನು, ಅರ್ಥ ಆಗುತ್ತಿಲ್ಲ ಮಗ. ರಾಧಕ್ಕ, ನಡಿವಾ, ನಿಮ್ಮ ಮಾವು ಸಿಟ್ಟು ಬಂದತಿ. ನಡಿ, ಬಡಬಡ ನಡಿ, ಜಕ ಮಾಡಿ ನಂದೆಲ್ಲ. ನಡಿ, ತಯಾರಾಗಿ ನಡಿ. ಏ ಶಿವಾನಿ, ಹೋಗು, ಬಡಬಡ ಜಕ ಮಾಡುವ. ಇಲ್ಲಡ, ಈಗ ನಿಮ್ಮ ಕಕ್ಕಿಗೆ ಬಿದ್ದಿರ ಹೇಟ್ ನೀನು ಬೀಳಕ್ಕಿನ ಮುಂಚೆಕ ಇಲ್ಲಿಂದ ಹೋಗು ಒಂದೆ ನಾನು. ನಡಿ ರಾಧಾ, ನೀನು ತಯಾರು ಮಾಡ್ತೀನಿ. ಆತ್ರಿ, ಅದು ಏನು ಮಾಡ್ಬೇಕಾ? ಎಲ್ಲ ತಯಾರು ಮಾಡ್ತೀನಿ. ಬಿಡ್ಲ ಪಾಪ, ಆಕೇನು ಮಾಡ್ಯಾಳ? ಆಕಿಗೆ ಯಾಕೆ ಹಂಗೆ ಅಂಟ ಬಿದ್ದಿ ನೀನು? ಯವ್ವ, ಮನಿ ಯಜಮಾನಿ ಹೋದಿಲ್ಲೇನು? ಮನಿ ಹಿರಿ ಜೀವ ಹೋದಿಲ್ಲೇನು? ಹಿರಿ ತಲೆ ಅಂತ ಇರೋದ ನೀನಲ್ಲ. ನೀನು ಕುತ್ಕೊಂಡು ಹೇಳ್ಕೊಡು, ಸ್ವಸ್ಥರ ಜೊತೆಗೆ ಹಲಕಿಸ್ಕೊಂಡು ಕುಂದ್ರುದಲ್ಲ. ಏನಾಗಬೇಕು ಮನ್ಯಾಗ, ಏನಾಗಬಾರ್ದು ಅನ್ನೋದನ್ನ ಎಲ್ಲಾನು ನೀನು ತಿಳಿಸಿ ಹೇಳ್ಬೇಕು. ಅದನ್ನ ಬಿಟ್ಟು ಅವ್ರ ಜೊತೆ ಕುತ್ಕೊಂಡು ಹರಟಿ ಹೊಡೆದ್ರ ಹಿಂಗಾಗದು. ಮನೆಯಾಗಿರೋ ಗಂಡು ಮಕ್ಳಿಗೆ ಯಾರಿಗೂ ಮರೆಯೋದಿಲ್ಲಾರ್ದಂಗೆ ಆಗತ್ತ. ಅರ್ಥ ಆತಾ? ಹೋಗ್ರಿ. ಅಲ್ಲಲ್ಲ, ಯಾವ ಊರ್ದು ಏನು ಅದೇನು ಕೇಳಿ ಎಲ್ಲ ಹೀಗೆ ಕಡಕತ್ತಿ ಮುಂಜಾನೆದ್ದು? ಯವ್ವ, ನೀನು ರಾಧನ್ ತಾಯೇನು? ರಾಧನ್ ತಾಯಿ ನೀ ಏನು? ರಾಧನ್ ಹಡ್ದ ಅಪ್ಪ ನೀ ಏನು? ಇಲ್ಲವ್ದಿಲ್ಲ, ಎರಡೂ ನೀ ಎಲ್ಲವ್ದಿಲ್ಲ. ಅವ್ರವ್ಗ ಹೇಳೀನಿ, ಅವರಪ್ಪಗೆ ಹೇಳ್ತಾಳೆ. ಆಮೇಲೆ ರಾಧಾಗ ಏನು ವಿಷಯ ಹೇಳ್ಬೇಕೆಲ್ಲ ಹೇಳೀನಿ. ಇನ್ನು ಯಾರಿಗಾರ ಏನಾರ ಕೇಳೋ ಕ್ವಶನ್ ಅದಾವನ ಈಗ ಕೇಳ್ಬಿಡ್ರಿ, ಹೇಳ್ಬಿಡ್ತೀನಿ. ಅಯ್ಯಯ್ಯಪ್ಪ, ಇವಂಗೇನಾತಯ್ಯಪ್ಪ? ಈ ವರ್ಷ ನಮ್ಮ ಶಿವಾನಿ ಹುಡ್ದಾಗಿದ್ದನು ಒಂದಿನಕ್ಕೂ ಯಾರ ಮ್ಯಾಗೂ ಕೈ ಮಾಡಿದ್ದಿಲ್ಲ. ಮಾಡಿದ್ರೆ ಆಳ ಮಕ್ಕಳ ಮೇಲೆ ಮಾಡ್ತಿದ್ದ, ಮನೆಯವ್ರ ಮೇಲೆ ಯಾರ ಮ್ಯಾಗೂ ಹರ್ಕೊಂಬೋತಿದ್ದಿಲ್ಲ. ಈಗ ಏನಾತಯ್ಯವ ಐತಾಗ? ಒಮ್ಮಿದ್ದ ಮಕ್ಳು ಇಂಥ ಪರಿ ರಂಗ ಕುಂತಾನಲ್ಲ, ಏನು ಬಂಡ ಏನು ಕತಿ ಅತ್ತಾಗ? ಯಮ್ಮ ಏನಾತವ? ಎದ್ದ್ಯಾ ಮೊಮ್ಮಗಳ? ಎದ್ದ್ಯಾ? ಆತು, ಹೋಗು, ಸಾಲಿಗೆ ಹೋಗ್ತಾರ, ಹೋಗು. ನಿಮ್ಮ ರಾಧಕ್ಕ ನೋಡಕ್ಕೆ ಬರ್ತಾರಂತ. ಯಾಕೆ ನಿಮ್ಮ ಕಾಕ ಭಾಳ ಸಿಟ್ಟಿಗೆದ್ದನವ ಇವತ್ತು. ಏನು ಅತ್ತನ ಮುಂದೆ ಅಂಥದ್ದು ಮಾತಾಡ. ಏನು ತೀತಿಲ್ಲ? ಅಲ್ಲಮ್ಮ, ಇಷ್ಟು ದಿನ ಒಟ್ಟು ನಂಗೆ ಹಿಂಗತ್ತ ಸಿಟ್ಟು ಮಾಡ್ಕೊಂಡು ಒಂದಿನಕ್ಕೂ ಯಾರಿಗೂ ಬೈತಿದ್ದ ನೋಡಿಲ್ಲ. ಆಳು ಮಕ್ಕಳಿಗೆ ಬೈತಿದ್ದ, ಆದ್ರೆ ನನ್ನಿದ್ರಿಗೆ ಮನೆಯವ್ರಿಗೆ ಯಾವತ್ತೂ ಬೈದಿಲ್ಲ. ಯಾಕ? ಏನಾತಮ್ಮ ಅಂಥದ್ದು? ಏನನವ ನನಗೂ ಗೊತ್ತಿಲ್ಲವ. ಏನಾಯ್ತು ಏನು ನನಗೂ ಗೊತ್ತಿಲ್ಲ. ತಡಿ, ಸರೋಜ ಮುಂದೆ ಎಲ್ಲ ಹೇಳಾನಂತ. ತಡಿ, ಕರಿತೀನಿ ತಡಿ. ಸರೋಜಾ ಅತ್ತೀರ, ಏನಾತ್ರಿ? ಏನಾತ ಸರೋಜ ವಿಷಯ? ನಿನಗೆಲ್ಲ ಹೇಳಾರಂತಲ್ಲಿ ಮಣ್ಣ ಹೇಳ್ಬಾರ್ದ ನನಗೆ. ನೋಡಿಲ್ಲಿ ಎಂಥ ಪರಿ ಹೊಡೆದಾರ, ನೋಡಿಲ್ಲಿ ಹೆಂಗೆ ಬಾರ್ ಮುಡ್ಯಾವು. ಕಕ್ಕಿ ಭಾಳ ನೋವತ್ತನ.
ಏನಾತ್ವಿ ಎದಕ್ಕೆ ಹಂಗೆ ಹೊಡೆದ ಕಾಕ ನಿನಗ? ಅಯ್ಯಯ್ಯೋ ಅತ್ತಿಗೆಮ್ಮ ಭಾಳ ಏಟು ಬಿತ್ತನ್ರಿ. ಏನಿಲ್ರಿ ಪಾಪ ಅಣ್ಣ ಫೋನ್ ಮಾಡಿದ್ನಂತ್ರಿ. ನಮ್ಮ ರಾಧಾ ಲವ್ ಮಾಡಾಳಲ್ಲ ಅವ್ರ ಮನೆಗೆ ಬಾಯಿ ಬಂದಂಗೆ ನಮ್ಮ ಮಂತನ ಬಗ್ಗೆ ಎಲ್ಲ ಮಾತಾಡ್ಬಿಟ್ನಂತ್ರಿ ಅತ್ತ. ಅದಕ್ಕೆ ಇವರು ಸಿಟ್ಟು ಬಂದು ಒಂದು ಮಾತು ಬೈದ್ರಂತ, ನೀನು ಏನಪ್ಪ ಹಿಂಗೆ ಹಂಗೆ ಅಂತಂದು. ಅದಕ್ಕೆ ಆತ ನಾನು ಗಂಡಸು 106 ಮಾಡ್ತೀನಿ, ನಾ ಸುಳ್ಳು ಹೇಳ್ತೀನಿ, ಹೆಂಗಸರು ಮಾಡ್ತೀನಿ, ಅದ್ರಾಗ ಏನೈತಿ? ನಿನ್ನಂತ ಮರ್ಯಾದೆಗೇಡು ಫ್ಯಾಮಿಲಿಗೆ ಕೂಡ ಕಷ್ಟಕ್ಕೊಂದೆಲ್ಲ ಅರ್ಹತೆ ಬೇಕಾಗಿಲ್ಲ ಹೆಣ್ಣು ತಗೊಳಕ ಅಂತಂದು ಹಾಗೆಲ್ಲ ಮಾತಾಡ್ಬಿಟ್ರಂತ ಇವರು. ನಮ್ಮ ಮರ್ಯಾದೆನು ಇಂಥರ ಹತ್ರ ಎಲ್ಲ ಸಂಬಂಧ ಬೆಳೆಸ್ಬೇಕನ್ನಂತಂದು ಅಣ್ಣ ಭಾಳ ಬೇಸರ ಮಾಡ್ಕೊಂಡು ನನಗೂ ಒದ್ರಾಡ ಮುಂಜಾನೆ ಹೊತ್ತಿಗೆ ಹಿಂಗೆ ಬರ್ತಾರ ಮತ್ತು ನೋಡಿ ಹೆಂಗೆ ಮಾಡಲಿ ಅಂದ. ಹ್ಞೂ ಅಣ್ಣ ಅಂದೆ. ನಾನು ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದೆ. ಅವ ಅಣ್ಣಗೆ ಸಿಟ್ಟು ಬಂದಿತ್ತು ನೋಡಿ. ಅದು ನಿಮ್ಮ ಮುಂದೆ ಹೇಳ್ಬೇಕಂದೆ, ನೀವು ನಿಮ್ಮ ಕೆಲಸ ನೀವಿದ್ರಿ. ಅದು ನಾನು ಮರ್ತುಬಿಟ್ಟೆ. ಈಗ ನೋಡಿದ್ರೆ ಹಿಂಗೆ ಆಗ್ಬಿಡ್ತವ. ತಪ್ಪತ್ರತ್ನ. ಅಯ್ಯೋ ಅದಕ್ಕೆಮ್ಮ ಇಲ್ಲಿ ಬಿಡ್ರಿ ಚಿಗವರ ಹೊಡೆದು ತಾತಿಗಾಗ್ಲೆ. ಸರೋಜಾ, ನಿಮ್ಮ ಅಣ್ಣಗಂಕರು ಬೈಕ್ ಸಿಟ್ಟು ಬಂದತಿ. ಅದಕ್ಕಂತಿ ನಾನು ಬಾಯಿಗೆ ಬಂದಂಗೆ ಮಾತಾಡೋಣ ನಾವ. ಅದಕ್ಕೆ ನಿಮ್ಮ ಅಣ್ಣಗೆ ಇಷ್ಟು ಸಿಟ್ಟು ಬಂದತಿ. ಯವ್ವ ರಾಧಾ ಪಾಪ ಅದಕ್ಕನು ಕಾಕ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದು. ನಾನು ಕಾಕನ ತಪ್ಪು ತಿಳ್ಕೊಂಬಿಟ್ಟು ನೋಡು. ಅಂದ್ರೆ ಆ ಹುಡುಗನ ಸರಿ ಇಲ್ಲ. ಚಲೋ ಆಯ್ತು ಬಿಟ್ಟಿದ್ದು, ಮದುವೆ ಆಗ್ತಿದ್ದ ಚಲೋ ಆಯ್ತು. ಯವ್ವ ಇನ್ನಮ್ಮ ಹುಡುಗನ ಹೆಸರು ಯಾರು ತೆಗಿಬೇಡ್ರವ ಮನ್ಯಾಗ, ನಿಮ್ಮ ಕೈ ಮುಗಿತೀನಿ. ಇಲ್ಲೂ ನಿಮ್ಮ ಮಾವಿಗೆ ಸಿಟ್ಟು ಬಂದಿರೋದ್ರ ಅದಕ್ಕೆ. ಹೋಗುವ ನೀನು ನೋಡೋಕೆ ಗಂಡು ಬರುತ್ತಂತ. ಇನ್ನು ನಿಮ್ಮ ಮಾವಗ ಸಿಟ್ಟು ನಿನಗೆ ಗೊತ್ತಿಲ್ಲ ಹೆಂಗೆ ಜ್ವಾಲಾಮುಖಿ ಸಿಡ್ದಾಗ ಸಿಡಿತೈತಿ, ಯಾವಾಗ ಸಿಡಿತೈತಿ ಏನು ಹೇಳೋಕ್ಕಾಗೋದಿಲ್ಲ. ಹೋಗಿ ನೀ ತಯಾರಾಗಿ ಬಿಡ. ಹ್ಞೂ ಅಮ್ಮ. ರತ್ನ ಭಾಳ ಜೋರು ಬಿತ್ತೇನ? ಕೇಳ್ತಿಲ್ಲ ಯಾಕ? ಒಂದು ಸಡ್ಲಿಸಿ ಮರಗೈಲೆ ಕೊಟ್ರಂದ್ರೆ ಕಣ್ಣಾಗ ದೀಪ ಹಚ್ದಂಗಾತು. ಅದೆಲ್ಲ ಹೋಲ್ಬಿಡು. ಹುಡುಗ ಏನು ಮಾಡ್ತಾನ ಏನು ಅದನ್ನು ಹೇಳವ. ಈಗ ನನಗೇನ್ರ ವಿಷಯ ಗೊತ್ತಿಲ್ಲ ಅಂದ್ರೆ ನಿಮ್ಮ ಅಣ್ಣ ನನ್ನ ಏನಿಲ್ಲ ಹೇಳಿ ನೀನು. ಅಯ್ಯೋ ಅತ್ತಿಗೆಮ್ಮ ನಾನು ಏನು ಕೇಳಲಿಲ್ಲ ರೀ. ಹುಡುಗ ಏನು ಮಾಡ್ತಾನ, ಎಲ್ಲಿರ್ತಾನ, ಹೆಂಗೆ, ನನಗೇನು ವಿಷಯನೂ ಗೊತ್ತಿಲ್ಲ. ಅಷ್ಟ ಅಣ್ಣ ಹೇಳ್ದ. ನೀನು ಓಡೋಗಿ ಅವನ ಮದುವೆಯಾಗಿ ಒಂಥರ ಮರ್ಯಾದೆ ತೆಗೆದು ಈಗ ನಿನ್ನ ತಂಗಿ, ನೀ ನನ್ನ ತಂಗಿಯಾಗಿ ಹುಟ್ಟಿ ಮರ್ಯಾದೆ ಅರ್ಧ ತೆಗ್ದಿದ್ದು. ಈಗ ನಿನ್ನ ಮಗಳು ನನ್ನ ಮರ್ಯಾದೆ ಪೂರ ತೆಗಿಬೇಕಂತಂದು ಇಬ್ಬರು ನೀವು ತಾಯಿ ಮಗಳು ತಯಾರಾಗಿ ನಿಂತೇನು ಅಂತಂದು ಬೈದಾಡು ಹೋಗ್ಯಾನ್ರಿ. ಅದಕ್ಕೆ ನಾನು ಏನು ಮಾತಾಡಿಲ್ಲ, ಏನು ಜುಮ್ ಅಂದಿಲ್ಲ. ಈಗ ಅವ್ರು ಬಂದ ಮ್ಯಾಗ ಗೊತ್ತು.